ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇಂದು ಮಾರ್ಚ್ 3ನೇ ತಾರೀಕು ಸ್ನೇಹಿತರೆ, ಮಂಗಳವಾರ, ಫಾಲ್ಗುಣ ಪೂರ್ಣಿಮೆ ಎಂದು ಚಂದ್ರಗ್ರಹಣ ಕೂಡ ಇದೆ. ಚಂದ್ರಗ್ರಹಣ ಮುಗಿದ ನಂತರ ಹೋಳಿ ಹುಣ್ಣಿಮೆಯ ರಾತ್ರಿ ಸ್ನೇಹಿತರೆ 10 ಗಂಟೆಗೆ ಉಪ್ಪಿನಿಂದ ಈ ಸಣ್ಣ ಪರಿಹಾರವನ್ನು ಮಾಡಿ. ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ಪ್ರಾಬ್ಲಮ್ಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಇನ್ನು ಹುಣ್ಣಿಮೆಯ ದಿನದಿಂದ ಈ 6 ರಾಶಿಯವರ ಬದುಕು ಬಂಗಾರವಾಗಲಿದೆ. ಕೋಟ್ಯಾಧಿಪತಿ ಯೋಗದಿಂದ ಹಣದ ಮಳೆ ಅಂತಲೇ ಹೇಳ್ಬೋದು. ಯಾವ 6 ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, 2026 ವರ್ಷದ ಮೊದಲ ಸ್ನೇಹಿತರೆ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಇದೆ. ಇದೇ ದಿನ ಮಾರ್ಚ್ 3ರ ಮಂಗಳವಾರ ಫಾಲ್ಗುಣ ಪೂರ್ಣಿಮೆ ಎಂದು ಹೋಳಿ ಹಬ್ಬವನ್ನು ಕೂಡ ಆಚರಿಸಲಾಗುತ್ತದೆ. ಈ ದಿನ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದೆ. ಹಾಗೆ ಈ ದಿನ ಶುಭ ಗ್ರಹದ ಪ್ರಭಾವ ಮತ್ತು ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನ ಹೇಗಿರಲಿದೆ, ಯಾವ ರಾಶಿಯವರಿಗೆ ಶುಭವಾಗಲಿದೆ, ಯಾವ ರಾಶಿಯವರಿಗೆ ಅಶುಭವಾಗಲಿದೆ, ಯಾವುದರ ಬಗ್ಗೆ ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ಪ್ರಾಬ್ಲಮ್ಗಳು ಇದ್ದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಓಕೆ, ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. 2026 ಮಾರ್ಚ್ 3ರ ಮಂಗಳವಾರ ಇಂದು ಫಾಲ್ಗುಣ ಪೂರ್ಣಿಮೆ ದಿನದಂದೇ ಚಂದ್ರಗ್ರಹಣ ಹೋಳಿ ಹಬ್ಬವನ್ನು ಆಚರಿಸಲಾಗುವುದು. ಈ ದಿನ ಮಂಗಳ ಗ್ರಹವು ಶತಭೀಷ ನಕ್ಷತ್ರವನ್ನು ಪ್ರವೇಶಿಸುವುದು. ವರ್ಷದ ಮೊದಲ ಚಂದ್ರಗ್ರಹಣವು ಸಿಂಹರಾಶಿಯಲ್ಲಿ ಸಂಭವಿಸಲಿದೆ. ಇದರ ಪ್ರಭಾವವು ನಿಮ್ಮ ರಾಶಿ ಚಿಹ್ನೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ? ಒಟ್ಟಾರೆ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸ್ನೇಹಿತರೆ 12 ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರಲಿದೆ ಅಂತಲೇ ಹೇಳ್ಬೋದು ಅವರ ಜೀವನದಲ್ಲಿ. ಹಾಗಿದ್ದರೆ ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆ ಅದೃಷ್ಟ ರಾಶಿ ಬಂದು ಮೊದಲನೇ ರಾಶಿ ಮೇಷರಾಶಿಯವರಿಗೆ. ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೇಷರಾಶಿಗೆ ಸೇರಿದ ಜನರಿಗೆ ಇಂದು ನೀವು ಅಂದುಕೊಂಡಷ್ಟು ಉತ್ತಮ ದಿನವಾಗಿರುವುದಿಲ್ಲ. ಯಾರಿಗೂ ಮಾತನ್ನು ನೀಡದೇ ಇರುವುದು ಉತ್ತಮ. ನೀವು ಯಾರಿಗಾದರೂ ಒಳ್ಳೆಯದು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮಿಂದ ಅವರು ಇನ್ನಷ್ಟು ಪ್ರಯೋಜನಗಳನ್ನು ಪಡೆಯಲು ಬಯಸುವರು. ಇದರಿಂದಾಗಿ ನಿಮಗೆ ನಷ್ಟ ಉಂಟಾಗಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಸ್ನೇಹಿತರೆ, ಒಳಿತಾಗಲ್ಲ ಎಂದು. ಯಾವುದೇ ಶುಭ ಕಾರ್ಯವನ್ನು ಮುಂದೂಡುವುದು ಉತ್ತಮ. ಸೊ ಹಾಗಾಗಿ ಮೇಷರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, 6 ರಾಶಿಯವರಿಗೆ ಸ್ನೇಹಿತರೆ ಗುರು ಮಾರ್ಗಿಯಿಂದ ಬಂಪರ್ ಲಾಟರಿ ಅಂತಲೇ ಹೇಳ್ಬೋದು. ಅದೃಷ್ಟ ಕುಲಾಯಿಸುತ್ತದೆ. ಮೇಷರಾಶಿಯವರು ಇಂದು ಮಾತ್ರ ಬಹಳಷ್ಟು ಎಚ್ಚರಿಕೆ ವಹಿಸಿ. ಯಾಕಂದರೆ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಹುಣ್ಣಿಮೆ ಇರುವ ಕಾರಣ ಗುರುಗ್ರಹವು ತನ್ನ ನೇರ ಸಂಚಾರವನ್ನು ಮಿಥುನ ರಾಶಿಯಲ್ಲಿ ಕೂಡ ಆರಂಭಿಸಲಿದೆ. ಇದರಿಂದಾಗಿ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಮುಂದಿನ ದಿನಗಳಲ್ಲಿ. ಅದು ನಿಮ್ಮ ವೃತ್ತಿ ಜೀವನ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಅಪಾರ ಲಾಭವನ್ನು ಪಡೆಯಲಿದ್ದೀರಿ. ಆ ಲಕ್ಕಿ ರಾಶಿಗಳಲ್ಲಿ ನೀವು ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಮಾರ್ಚ್ 3ರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾದ ಮಹತ್ವವನ್ನು ಹೊಂದಿದೆ.
ಇದು ಮುಗಿದ ನಂತರ ಅಂದರೆ ಹುಣ್ಣಿಮೆ ಸಮಯ ಮತ್ತು ಚಂದ್ರಗ್ರಹಣ ಮುಗಿದ ನಂತರ ಸ್ನೇಹಿತರೆ, ಈ ದಿನ ಕಳೆದ ನಂತರ ಗುರುಗ್ರಹವು ಮಿಥುನ ರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಆರಂಭಿಸುವುದು. ಗುರುಗ್ರಹವು ಜ್ಞಾನ, ಅವಕಾಶ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುವ ಗ್ರಹವಾಗಿದೆ. ಹಾಗಾಗಿ ಇದರ ಚಲನೆಯ ಪ್ರಭಾವವನ್ನು ನೇರವಾಗಿ ನಿಮ್ಮ ವೃತ್ತಿ ಜೀವನ, ಹಣಕಾಸು ಹಾಗೂ ಸಂಬಂಧಗಳ ಮೇಲೆ ನೋಡಬಹುದು. ವಿಶೇಷವಾಗಿ ಗುರುವಿನ ಈ ನೇರ ಸಂಚಾರದಿಂದಾಗಿ ಸ್ನೇಹಿತರೆ, ಮೇಷರಾಶಿಗೆ ಸೇರಿದ ಜನರು ಸಾಕಷ್ಟು ಶುಭ ಫಲಗಳನ್ನು ಮುಂದಿನ ದಿನಗಳಲ್ಲಿ ಪಡೆಯುವುದರೊಂದಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರಕುವುದು. ಈ ಬಾರಿ ಗುರುಗ್ರಹವು ಮಿಥುನ ರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಆರಂಭಿಸಲಿದ್ದು, ಇದಕ್ಕೆ ಸಾಕಷ್ಟು ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಏಕೆಂದರೆ ಸ್ನೇಹಿತರೆ, ಮಿಥುನ ರಾಶಿಯಲ್ಲಿ ಸಾಕಷ್ಟು ಬುದ್ಧಿ, ಸಂವಾದ ಮತ್ತು ಸಂಪರ್ಕಗಳೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ರಾಶಿಯಾಗಿದೆ. ಹಾಗಾಗಿ ಗುರುವಿನ ಈ ಚಲನೆಯಿಂದ ಸ್ನೇಹಿತರೆ, ಈ 6 ರಾಶಿಯವರಿಗೆ ವೃತ್ತಿ ಜೀವನ, ವ್ಯಾಪಾರ, ಸಂಪರ್ಕ ಮತ್ತು ಹೊಸ ಅವಕಾಶಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಶುಭ ಫಲ ದೊರಕುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಮೇಷರಾಶಿಯವರು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಈ ದಿನ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರಿಗೆ ಚಂದ್ರಗ್ರಹಣ ಮುಗಿದ ನಂತರ ಸ್ನೇಹಿತರೆ, ಹುಣ್ಣಿಮೆಯ ರಾತ್ರಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಈ ದಿನದಿಂದ ಸಿಂಹರಾಶಿಗೆ ಸೇರಿದ ಜನರಿಗೆ ಗುರುಗ್ರಹದ ಈ ನೇರ ಸಂಚಾರವು ಉತ್ತಮ ಹೆಸರನ್ನು ಗಳಿಸಲು ನೆರವಾಗುವುದರೊಂದಿಗೆ ಯಶಸ್ಸನ್ನು ಕೂಡ ಲಭಿಸುವಂತೆ ಮಾಡಲಿದೆ. ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಅನೇಕ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ. ಬಹಳ ಸಮಯದಿಂದ ಸಿಂಹರಾಶಿಗೆ ಸೇರಿದ ಜನರು ಕಠಿಣ ಪರಿಶ್ರಮವನ್ನು ಪಡುತ್ತಿದ್ದು, ಅದಕ್ಕೆ ತಕ್ಕ ಪ್ರತಿಫಲ ದೊರಕದೇ ಇದ್ದರೆ ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಯಶಸ್ಸು ದೊರಕುವುದರೊಂದಿಗೆ ಗೌರವ, ಖ್ಯಾತಿಯು ಕೂಡ ಲಭಿಸುವಂತಹ ಯೋಗ ನಿರ್ಮಾಣಗೊಳ್ಳುವುದು. ಹಾಗೆ ಕೆಲಸದ ಸ್ಥಳದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಜವಾಬ್ದಾರಿಗಳು ಹೆಚ್ಚಾಗುವುದು, ಜೊತೆಗೆ ಬಡ್ತಿಯನ್ನು ಪಡೆಯುವ ಬಗ್ಗೆ ಚರ್ಚೆ ಮತ್ತು ಉತ್ತಮ ಅವಕಾಶಗಳು ಕೂಡ ಲಭಿಸುವುದು. ಈ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಹೆಚ್ಚಿನ ಸುಧಾರಣೆಯನ್ನು ಹೊಂದಲಿದ್ದೀರಿ. ಇದರೊಂದಿಗೆ ಈ ಸಂದರ್ಭದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸುವುದರೊಂದಿಗೆ ಹೂಡಿಕೆಯಿಂದ ಅಪಾರ ಲಾಭ ದೊರಕುವಂತಹ ಸಂಭವವಿದೆ. ಈ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬದವರು ಹಾಗೂ ಸಾಮಾಜಿಕ ಜೀವನದಲ್ಲಿ ಸಾಕಷ್ಟು ಗೌರವ, ಖ್ಯಾತಿಯನ್ನು ಗಳಿಸಲಿದ್ದೀರಿ. ಜೊತೆಗೆ ಸಿಂಹರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸವು ಇನ್ನಷ್ಟು ಬಲಗೊಳ್ಳುವುದು ಅಂತಲೇ ಹೇಳಬಹುದು. ಸ್ನೇಹಿತರೆ, ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ. ಚಂದ್ರಗ್ರಹಣ ಮುಗಿದ ನಂತರ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಗಳಿಸಲಿದ್ದೀರಿ. ಕೋಟ್ಯಾಧಿಪತಿ ಯೋಗದಿಂದ ಸ್ನೇಹಿತರೆ, ಹಣಕಾಸಿನಲ್ಲಿ ಯಾವುದೇ ಪ್ರಾಬ್ಲಮ್ ಎದುರಾಗುವುದಿಲ್ಲ ಅಂತಲೇ ಹೇಳ್ಬೋದು. ಆದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು. ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಬರಬಾರ್ದು ಅಂದರೆ ಸ್ನೇಹಿತರೆ, ಸ್ವಲ್ಪ ಉಳಿತಾಯವನ್ನು ಮಾಡುವುದು ಒಳಿತು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರು ಚಂದ್ರಗ್ರಹಣ ಮತ್ತು ಹುಣ್ಣಿಮೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕನ್ಯಾ ರಾಶಿಗೆ ಸೇರಿದ ಜನರು ಕೆಲಸಕ್ಕೆ ಸಂಬಂಧಿಸಿದಂತೆ ಗುರುವಿನ ನೇರ ಸಂಚಾರದ ಈ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹೊಂದುವಂತಹ ಸಾಧ್ಯತೆ ಇದೆ. ಗುರು ಗ್ರಹದ ವಿಶೇಷ ಅನುಗ್ರಹದಿಂದಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ಕನ್ಯಾ ರಾಶಿಗೆ ಸೇರಿದ ಜನರು ಪಡೆಯುವರು. ಹಾಗೆ ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿರುವಂತಹ ಈ ರಾಶಿಯವರಿಗೆ ಹಠಾತ್ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಲಿದೆ. ಜೊತೆಗೆ ಈ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಹೊಂದಲಿದ್ದೀರಿ. ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವಂತಹ ಕನ್ಯಾ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹೊಸ ಗ್ರಾಹಕರನ್ನು ಪಡೆಯುವರು. ಜೊತೆಗೆ ಹೊಸ ಯೋಜನೆ ಅಥವಾ ಆದಾಯಕ್ಕೆ ಸಂಬಂಧಿಸಿದಂತೆ ಹೊಸ ಮಾರ್ಗಗಳು ಗೋಚರಿಸಲಿದೆ. ಈ ಸಂದರ್ಭದಲ್ಲಿ ಮನೆಯವರೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಲಿದ್ದೀರಿ ಮತ್ತು ಕೆಲಸ ಹಾಗೂ ಜೀವನದ ನಡುವೆ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳಲಿದ್ದೀರಿ ಅಂತಲೇ ಹೇಳಬಹುದು. ಹಾಗಾಗಿ ಕನ್ಯಾ ರಾಶಿಯವರು ವ್ಯಾಪಾರ ವ್ಯವಹಾರಕ್ಕೆ ಸ್ನೇಹಿತರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಿ. ಯಾಕಂದರೆ ಇಂದು ಚಂದ್ರಗ್ರಹಣ ಆಗಿರುವ ಕಾರಣ ಭಾರತದಲ್ಲಿ ಗೋಚರಿಸಲಿದೆ ಸ್ನೇಹಿತರೆ.
6:45ರವರೆಗೆ ಇರಲಿದೆ. 3:45 ಸ್ಟಾರ್ಟ್ ಆದರೆ ಸ್ನೇಹಿತರೆ 6:45ರವರೆಗೆ ಗ್ರಹಣದ ಸೂತಕ ಇರುವ ಕಾರಣ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಈ ದಿನ ನೀವು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಮುಂದಿನ ದಿನಗಳು ಒಳಿತು ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ. ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಇನ್ನು ಗರ್ಭಿಣಿ ಮಹಿಳೆಯರು ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಲಾರಾಶಿಯವರಿಗೆ ಮಾರ್ಚ್ 3ರಿಂದ ತುಲಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ಪ್ರಯಾಣಿಸುವುದರಿಂದ ಅಪಾರ ಲಾಭವನ್ನು ಗಳಿಸಲಿದ್ದೀರಿ. ಗುರುಗ್ರಹದ ನೇರ ಸಂಚಾರದಿಂದಾಗಿ ನೀವು ಅಂದುಕೊಂಡಂತಹ ಕೆಲಸ ಯಶಸ್ವಿಯಾಗಿ ನೆರವೇರುವ ಅವಕಾಶ ಕೂಡ ಲಭಿಸುವುದು ಮುಂದಿನ ದಿನಗಳಲ್ಲಿ. ಈ ಅವಧಿಯಲ್ಲಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವರು. ಜೊತೆಗೆ ತುಲಾರಾಶಿಗೆ ಸೇರಿದ ಜನರು ವಿದೇಶ ಪ್ರಯಾಣ, ಶಿಕ್ಷಣ ಅಥವಾ ಸಂವಹನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿದ್ದವರಿಗೆ ಈ ಅವಧಿಯಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಕೂಡ ದೊರಕುವುದು. ಹಾಗೆ ತುಲಾರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹೊಸ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವಂತಹ ಯೋಗ ದೊರಕುವುದು. ಇದರಿಂದ ಲಾಭ ಕೂಡ ಆಗಲಿದೆ ಸ್ನೇಹಿತರೆ. ನಿಮಗೆ ಪ್ರಯಾಣವು ಹೆಚ್ಚು ಪ್ರಯೋಜನಕಾರಿಯಾಗಿರುವುದು. ಹಾಗೆ ತುಲಾರಾಶಿಗೆ ಸೇರಿದ ಜನರು ಆರ್ಥಿಕ ಸ್ಥಿತಿಯು ನಿಧಾನವಾಗಿ ಬಲಗೊಳ್ಳಲಿದೆ ಮತ್ತು ಮನೆಯವರ ಸಂಪೂರ್ಣ ಬೆಂಬಲವನ್ನು ನೀವು ಪ್ರತಿ ಹೆಜ್ಜೆಯಲ್ಲಿ ಕೂಡ ಪಡೆದುಕೊಳ್ಳಲಿದ್ದೀರಿ. ವರ್ಷದ ಮೊದಲ ಚಂದ್ರಗ್ರಹಣ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ತರಲಿದೆ ಅಂತಲೇ ಹೇಳ್ಬೋದು ಈ 6 ರಾಶಿಯವರಿಗೆ. ಸ್ನೇಹಿತರೆ, ಕೋಡಿಶ್ರೀಗಳು ನುಡಿದಿರುವಂತಹ ಸ್ಫೋಟಕ ಭವಿಷ್ಯದ ಪ್ರಕಾರ ಈ 6 ರಾಶಿಯವರಿಗೆ ಬಹಳ ಅದೃಷ್ಟವನ್ನು ನೋಡಲಿದ್ದೀರಿ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ. ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕುಂಭರಾಶಿಯ ಅಧಿಪತಿ ಶನಿದೇವನಾಗಿರುವುದರಿಂದ ಸ್ನೇಹಿತರೆ ಚಂದ್ರಗ್ರಹಣ ಮುಗಿದ ನಂತರ ಹುಣ್ಣಿಮೆಯ ರಾತ್ರಿಯಿಂದಲೇ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ಮನೆ ಕಟ್ಟುವಂತಹ ಯೋಗವಿದೆ ಸ್ನೇಹಿತರೆ. ಹಣಕಾಸಿನಲ್ಲಿ ಯಾವುದೇ ಪ್ರಾಬ್ಲಮ್ ಎದುರಾಗುವುದಿಲ್ಲ. ಶನಿದೇವರ ಬೆಂಬಲದಿಂದ ಕುಂಭರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಜೊತೆಗೆ ಗುರುಗ್ರಹದ ವಿಶೇಷ ಅನುಗ್ರಹದಿಂದಾಗಿ ಈ ಅವಧಿಯಲ್ಲಿ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವರು. ಹಾಗೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದರಿಂದ ನೆಮ್ಮದಿಯಿಂದ ಜೀವನವನ್ನು ನಡೆಸುವ ಅವಕಾಶ ಲಭಿಸುವುದು. ಹೊಸ ಕೆಲಸಕ್ಕಾಗಿ ಹುಡುಕಾಟವನ್ನು ನಡೆಸುತ್ತಿರುವಂತಹ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಂದರ್ಶನ ಅಥವಾ ಉತ್ತಮ ಅವಕಾಶಗಳನ್ನು ಪಡೆಯುವ ಸಂಭವ ಹೆಚ್ಚಾಗಿರುವುದು. ಜೊತೆಗೆ ಕುಂಭರಾಶಿಗೆ ಸೇರಿದ ಜನರು ಸಾಕಷ್ಟು ಗೌರವ, ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ಹೊಂದಲಿದ್ದೀರಿ. ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಸೇರಿದ ಜನರು ಸಾಮಾಜಿಕ ಹಾಗೂ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಹೆಸರನ್ನು ಗಳಿಸಲು ಸಾಧ್ಯವಾಗುವುದು. ಜೊತೆಗೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವುದರೊಂದಿಗೆ ನೀವು ನಿಮ್ಮ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಹೊಂದಲಿದ್ದೀರಿ. ಮನೆ ಕಟ್ಟುವಂತಹ ಯೋಗ ಅಥವಾ ಆಸ್ತಿಯನ್ನು ಖರೀದಿ ಮಾಡುವಂತಹ ಯೋಗ ಇದೆ ಸ್ನೇಹಿತರೆ. ಖಂಡಿತವಾಗಿಯೂ ಬೆಲೆ ಬಾಳುವಂತಹ ವಸ್ತುವನ್ನು ಖರೀದಿ ಮಾಡಲಿದ್ದೀರಿ. ನೀವು ಕಂಡ ಕನಸು ಕೂಡ ನನಸಾಗಲಿದೆ ಸದ್ಯದಲ್ಲಿ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ. ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮಾರ್ಚ್ 3ನೇ ತಾರೀಕು ವರ್ಷದ ಮೊದಲ ಚಂದ್ರಗ್ರಹಣ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ತಿರುವನ್ನು ಕೊಡಲಿದೆ. ಈ ಹುಣ್ಣಿಮೆಯ ದಿನದಿಂದ ಮೀನರಾಶಿಗೆ ಸೇರಿದ ಜನರು ಗುರುವಿನ ನೇರ ಸಂಚಾರದ ಈ ಅವಧಿಯಲ್ಲಿ ಮನೆ ಹಾಗೂ ಸಂಪತ್ತಿಗೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಯೋಗವನ್ನು ಗಳಿಸಲಿದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮ ಮನೆ ಮತ್ತು ಭಾವನಾತ್ಮಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸ್ಥಿರತೆಯನ್ನು ಹೊಂದಲು ಸಾಧ್ಯವಾಗುವುದು. ಹಾಗೂ ಮನೆಯನ್ನು ಬದಲಾಯಿಸಬೇಕು ಅಥವಾ ಆಸ್ತಿಯನ್ನು ಅಥವಾ ವಾಹನವನ್ನು ಖರೀದಿಸಬೇಕೆಂದು ಯೋಚಿಸುತ್ತಿರುವಂತಹ ಮೀನರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳ ಉತ್ತಮವಾಗಿರುವುದು. ಈ ಸಂದರ್ಭದಲ್ಲಿ ಮೀನರಾಶಿಗೆ ಸೇರಿದ ಜನರ ಖರ್ಚು ಹೆಚ್ಚಾಗುವುದರೊಂದಿಗೆ ನಿಮ್ಮ ಆದಾಯವನ್ನು ಉತ್ತಮ ಸಮತೋಲನದಲ್ಲಿರಿಸಲು ಸಾಧ್ಯವಾಗಲಿದೆ. ಈ ಸಂದರ್ಭದಲ್ಲಿ ಮೀನರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ನೆಮ್ಮದಿಯಿಂದ ಇರುವರು. ಇದರಿಂದಾಗಿ ಬಹಳ ಸಮಯದಿಂದ ನೀವು ಎದುರಿಸುತ್ತಿದ್ದಂತಹ ಒತ್ತಡಗಳೆಲ್ಲವೂ ದೂರವಾಗುವುದು ಅಂತಲೇ ಹೇಳ್ಬೋದು.
ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ಮೀನರಾಶಿಯವರು ಗಳಿಸಲಿದ್ದೀರಿ ಅಂತ ಹೇಳ್ತಾ, ಇಂದು ರಾತ್ರಿ ಸ್ನೇಹಿತರೆ, ಹುಣ್ಣಿಮೆಯ ರಾತ್ರಿ 10 ಗಂಟೆಗೆ ಉಪ್ಪಿನಿಂದ ಈ ಸಣ್ಣ ಪರಿಹಾರವನ್ನು ಮಾಡಿ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಮೊದಲನೇದಾಗಿ ಸ್ನೇಹಿತರೆ, ವರ್ಷದ ಮೊದಲ ಚಂದ್ರಗ್ರಹಣ ಇರುವ ಕಾರಣ ಏನೆಲ್ಲ ಮಾಡಬೇಕು, ಸಮಯ, ಸೂತಕದ ಅವಧಿ, ನಿಯಮ, ಮಂತ್ರಗಳ ಸಂಪೂರ್ಣ ವಿವರವನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ಸ್ನೇಹಿತರೆ, ಸಾಕಷ್ಟು ಜನರು ಕೇಳ್ತಾ ಇರ್ತೀರ, ಚಂದ್ರಗ್ರಹಣದ ಸಮಯವನ್ನು ತಿಳಿಸ್ಕೊಡಿ, ದಿನಾಂಕವನ್ನು ತಿಳಿಸ್ಕೊಡಿ, ಸೂತಕ ಅವಧಿ ಎಷ್ಟೊತ್ತಿರುತ್ತೆ, ಮತ್ತು ನೀವು ಏನು ಫಾಲೋ ಮಾಡಬೇಕು, ಯಾವ ನಿಯಮವನ್ನು ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಸಾಕಷ್ಟು ಕೇಳ್ತಾ ಇರ್ತೀರ. ಇದರ ನಂತರ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಡ್ತೀನಿ. 2026 ಮಾರ್ಚ್ 3ರ ಮಂಗಳವಾರದ ದಿನದಂದು ಸಂಭವಿಸಲಿರುವಂತಹ ಚಂದ್ರಗ್ರಹಣವನ್ನು ಸ್ನೇಹಿತರೆ ಖಗ್ರಾಸ ಚಂದ್ರಗ್ರಹಣ ಅಥವಾ ಕೇತುಗ್ರಸ್ತ ಚಂದ್ರಗ್ರಹಣ ಹಾಗೂ ರಕ್ತ ಚಂದ್ರಗ್ರಹಣವೆಂದು ಕರೆಯಲಾಗುತ್ತದೆ. 2026ರ ಮೊದಲನೇ ಚಂದ್ರಗ್ರಹಣದ ಸಮಯ, ಸೂತಕ ಅವಧಿ, ಗ್ರಹಣದ ಸಮಯದಲ್ಲಿ ಹಾಗೂ ಗ್ರಹಣದ ನಂತರ ಏನು ಮಾಡಬೇಕು, ಏನು ಮಾಡಬಾರ್ದು, ಈ ಸಮಯದಲ್ಲಿ ಪಠಿಸಬೇಕಾದಂತಹ ಮಂತ್ರಗಳು ಕುರಿತು ಸಂಪೂರ್ಣ ಮಾಹಿತಿಯನ್ನು ಇವಾಗ ಚಿಕ್ಕದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. 2026ರ ಮೊದಲನೇ ಸೂರ್ಯಗ್ರಹಣವು ಈಗಾಗಲೇ ಮುಕ್ತಾಯಗೊಂಡಿದ್ದು ಸ್ನೇಹಿತರೆ, ಇದೀಗ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದೆ. 2026ರ ಮೊದಲನೇ ಚಂದ್ರಗ್ರಹಣವು ಮಾರ್ಚ್ 3 ಮಂಗಳವಾರ ಬಂದಿದೆ. ಚಂದ್ರಗ್ರಹಣವು ಚಂದ್ರನೊಂದಿಗೆ ಸಂಬಂಧವನ್ನು ಸಂದರ್ಭವಾಗಿದ್ದು, ಚಂದ್ರನು ವ್ಯಕ್ತಿಯ ಮನಸ್ಸು, ಭಾವನೆಗಳೊಂದಿಗೆ ಸಂಬಂಧವನ್ನು ಹೊಂದಿದವನಾಗಿದ್ದಾನೆ. ಹಾಗಾಗಿ ಈ ಚಂದ್ರಗ್ರಹಣವು ನಮ್ಮ ಭಾವನೆ ಹಾಗೂ ಮನಸ್ಸಿನ ಮೇಲೆ ನೇರವಾಗಿ ಪ್ರಭಾವ ಬೀರುವುದು. ಈ ವರ್ಷ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನದಂದೇ ಬಂದಿರುವುದರಿಂದ ಜನರಲ್ಲಿ ಈ ದಿನ ಹೋಳಿಯನ್ನು ಆಚರಿಸಬೇಕೇ ಬೇಡವೇ ಎನ್ನುವ ಪ್ರಶ್ನೆ ಸಾಕಷ್ಟಿದೆ. 2026ರ ಚಂದ್ರಗ್ರಹಣದ ಸಮಯವನ್ನು, ದಿನಾಂಕವನ್ನು ಯಾವುದು ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿ ತಿಳಿಯದವರಿಗೆ ಸ್ನೇಹಿತರೆ ಇಲ್ಲಿದೆ ಅಂತಲೇ ಉತ್ತರ ಅಂತಲೇ ಹೇಳ್ಬೋದು. 2026ರ ಚಂದ್ರಗ್ರಹಣದ ದಿನಾಂಕ ಮತ್ತು ಸಮಯ: ಮಾರ್ಚ್ 3 ಮಂಗಳವಾರ ದಿನದಂದು ಸಂಭವಿಸಲಿರುವ ಚಂದ್ರಗ್ರಹಣವು ಮಧ್ಯಾಹ್ನದ ಸಮಯದಲ್ಲಿ ಪ್ರಾರಂಭವಾಗಿ ಸಂಜೆಯ ಸುಮಾರಿಗೆ ಮುಕ್ತಾಯಗೊಳ್ಳುವುದು. ಈ ಗ್ರಹಣವು ಕೇವಲ ಕೆಲವು ಗಂಟೆಗಳ ಕಾಲ ಮಾತ್ರ ಇರುತ್ತದೆ. ಭಾರತೀಯ ಸಮಯಕ್ಕೆ ಅನುಗುಣವಾಗಿ 2026ರ ಚಂದ್ರಗ್ರಹಣದ ಸಮಯ ಹೀಗಿದೆ ಅಂತಲೇ ಹೇಳ್ಬೋದು. ಖಗ್ರಾಸ ಚಂದ್ರಗ್ರಹಣ ಆರಂಭ 2026ರ ಮಾರ್ಚ್ 3 ಮಂಗಳವಾರ ಮಧ್ಯಾಹ್ನ 3:20ರಿಂದ ಚಂದ್ರಗ್ರಹಣ ಮುಕ್ತಾಯ 2026ರ ಮಾರ್ಚ್ 3 ಮಂಗಳವಾರ ಸಂಜೆ 6:47ರವರೆಗೆ ಇರಲಿದೆ. ಗ್ರಹಣದ ಉಚ್ಚ ಸಮಯ ಬಂದು ಸಂಜೆ 6:33ರಿಂದ ಸಂಜೆ 6:40ರವರೆಗೆ. ಸೂತಕ ಕಾಲ ಪ್ರಾರಂಭ ಮಾರ್ಚ್ 3 ಬೆಳಿಗ್ಗೆ 6:23ರಿಂದ. ಚಂದ್ರಗ್ರಹಣವು ಸುಮಾರು 25ರಿಂದ 35 ನಿಮಿಷಗಳ ಕಾಲ ಗೋಚರಿಸುತ್ತದೆ. ಚಂದ್ರಗ್ರಹಣದ ಸೂತಕ ಅವಧಿಯು ಗ್ರಹಣದ 9 ಗಂಟೆಗಳ ಮೊದಲು ಪ್ರಾರಂಭವಾಗಿ ಗ್ರಹಣ ಮುಕ್ತಾಯವಾಗುತ್ತಿದ್ದಂತೆ ಸೂತಕ ಅವಧಿ ಕೂಡ ಮುಕ್ತಾಯವಾಗುವುದು. ಈ ಗ್ರಹಣದ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ. ಹಾಗಾಗಿ ಈ ಗ್ರಹಣವನ್ನು ಸ್ನೇಹಿತರೆ ಖಗ್ರಾಸ ಚಂದ್ರಗ್ರಹಣವೆಂದು ಕರೆಯಲಾಗುತ್ತದೆ. ದೆಹಲಿ, ಮುಂಬೈ, ಉತ್ತರ ಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲಿ ಚಂದ್ರಗ್ರಹಣವು ಸುಮಾರು 25ರಿಂದ 35 ನಿಮಿಷಗಳ ಕಾಲ ಗೋಚರಿಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂದರೆ, ಅಹಿತಕರ ಘಟನೆಗಳನ್ನು ನೋಡಲು ಅಥವಾ ಅವುಗಳ ಬಗ್ಗೆ ಚಿಂತಿಸಲು ಹೋಗಬೇಡಿ. ಚಂದ್ರನು ಮನಸ್ಸಿನ ನಿರ್ವಾಹಕನಾಗಿದ್ದರಿಂದ ಮಾತು ಮತ್ತು ಆಲೋಚನೆಗಳ ಮೇಲೆ ನಿಯಂತ್ರಣವಿರಲಿ. ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿ ಧ್ಯಾನ ಮತ್ತು ಮಂತ್ರಗಳನ್ನು ಪಠಿಸಿ. ನಿಮಗೆ ಮಂತ್ರಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ದೇವರ ನಾಮವನ್ನು ಜಪಿಸುವುದು. ಈ ದಿನದಂದು ಸಾಧ್ಯವಾದಷ್ಟು ಚಂದ್ರ ಮಂತ್ರಗಳನ್ನು ಪಠಿಸುವುದು ಪ್ರಯತ್ನಿಸಿ. ಮದುವೆ, ಗೃಹ ಪ್ರವೇಶ ಸೇರಿದಂತೆ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡಲು ಹೋಗಬೇಡಿ. ಗ್ರಹಣ ಮುಗಿದ ನಂತರ ಗಂಗಾ ಜಲ ಅಥವಾ ಉಪ್ಪು ನೀರಿನಿಂದ ಸ್ನಾನ ಮಾಡಿ ಸ್ನೇಹಿತರೆ. ತಲೆ ಮತ್ತು ಮುಖಕ್ಕೆ ಹಾಕಬೇಡಿ ಆ ನೀರನ್ನು. ದೇವರ ವಿಗ್ರಹಗಳನ್ನು ಮುಟ್ಟುವುದಾಗಲಿ ಪೂಜೆ ಮಾಡುವುದಾಗಲಿ ಮಾಡಬೇಡಿ. ಇನ್ನು ಗ್ರಹಣದ ಸೂತಕ ಅವಧಿಯಲ್ಲಿ ಇವುಗಳನ್ನು ಗಮನದಲ್ಲಿಟ್ಕೊಳ್ಳಿ. ದೇವರ ಕೋಣೆಯ ಬಾಗಿಲನ್ನು, ದೇವಸ್ಥಾನದ ಬಾಗಿಲನ್ನು ಮುಚ್ಚಿರಬೇಕು. ಯಾವುದೇ ಧಾರ್ಮಿಕ ಕಾರ್ಯ ಮಾಡಬಾರದು. ಮನೆಯಲ್ಲಿರುವ ಎಲ್ಲ ದೇವರ ವಿಗ್ರಹಗಳನ್ನು ಶುದ್ಧವಾದ ಹತ್ತಿ ಬಟ್ಟೆಯಿಂದ ಮುಚ್ಚಿಡಿ.
ತುಳಸಿ ಅಥವಾ ಕುಶ ಹುಲ್ಲನ್ನು ಹರದ ಮೇಲೆ ಹಾಕಿಡಿ ಅಂತಂತಲೇ ಹೇಳ್ಬೋದು. ಗರಿಕೆ ಹುಲ್ಲನ್ನು ಕೂಡ ಹಾಕ್ಬೋದು ಸ್ನೇಹಿತರೆ, ಅಥವಾ ತುಳಸಿ ಎಲೆಯನ್ನು ಹಾಕಿ ಸ್ನೇಹಿತರೆ ಚಂದ್ರಗ್ರಹಣದ ಸಮಯದಲ್ಲಿ ಮಲಗಬಾರದು. ಇನ್ನು ಚಂದ್ರಗ್ರಹಣಕ್ಕೂ ಮುನ್ನ ಮತ್ತು ನಂತರ ಏನು ಮಾಡಬೇಕು ಅಂದರೆ, ಚಂದ್ರಗ್ರಹಣ ಪ್ರಾರಂಭವಾಗುವುದಕ್ಕೂ ಅರ್ಧ ಗಂಟೆ ಮೊದಲು ಜನರು ಸ್ನಾನ ಮಾಡಿ ಶುದ್ಧರಾಗಬೇಕು. ಬಳಿಕ ಶಾಂತವಾದ ಅಥವಾ ಶಬ್ದವಿಲ್ಲದ ಸ್ಥಳವನ್ನು ಆಯ್ದುಕೊಂಡು ಅಲ್ಲಿ ತಮ್ಮ ಆಸನವನ್ನು ಇರಿಸಿ ಅದರ ಮೇಲೆ ಕುಳಿತು ದೇವರ ನಾಮವನ್ನು ಜಪಿಸುವುದು, ಮಂತ್ರವನ್ನು ಜಪಿಸುವುದು ಅಥವಾ ಧ್ಯಾನ ಮಾಡುವುದು ಒಳ್ಳೆಯದು. ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕಾಗಿ ಗ್ರಹಣದ ನಂತರ ಸುಮಾರು ಅರ್ಧ ಗಂಟೆಗಳ ಕಾಲ ದೇವರ ನಾಮಗಳನ್ನು ಹೆಚ್ಚುವರಿಯಾಗಿ ಜಪಿಸಬೇಕಾಗುತ್ತದೆ. ಇದಾದ ಬಳಿಕ ಸ್ನಾನ ಮಾಡಿ ಲೌಕಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಇನ್ನು ಗ್ರಹಣದ ಸಮಯದಲ್ಲಿ ಸ್ನೇಹಿತರೆ ಗಾಯತ್ರಿ ಮಂತ್ರವನ್ನು ಜಪ ಮಾಡಬಹುದು, ಚಂದ್ರ ಮಂತ್ರವನ್ನು ಜಪ ಮಾಡುವುದು, ಶಿವ ಮಂತ್ರವನ್ನು ಜಪ ಮಾಡುವುದು, ಓಂ ನಮಃ ಶಿವಾಯ, ಚಂದ್ರ ಮಂತ್ರ, ಓಂ ಸೋಮಾಯ ನಮಃ, ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಬಹುದು ಸ್ನೇಹಿತರೆ. ಈ ಸಣ್ಣ ಪುಟ್ಟ ಮಂತ್ರಗಳನ್ನು ಜಪ ಮಾಡಿ. ಮಾರ್ಚ್ 3ರ ಮಂಗಳವಾರದ ದಿನ ನಡೆಯುವ ಚಂದ್ರಗ್ರಹಣವು ಈಗಾಗಲೇ ಹೇಳಿರುವಂತೆ ವರ್ಷದ ಮೊದಲ ಚಂದ್ರಗ್ರಹಣವಾಗಿದ್ದು, ಈ ಗ್ರಹಣವು ಭಾರತದಲ್ಲಿ ಬಹಳ ಕಡಿಮೆ ಸಮಯದವರೆಗೆ ಮಾತ್ರ ಗೋಚರವಾಗುತ್ತದೆ. ಭಾರತದಲ್ಲಿ ಈ ಖಗ್ರಾಸ ಅಥವಾ ಕೇತುಗ್ರಸ್ತ ಚಂದ್ರಗ್ರಹಣವು ಕೇವಲ 25 ನಿಮಿಷಗಳವರೆಗೆ ಇರುತ್ತದೆ. ಭಾರತದ ವಿವಿಧ ರಾಜ್ಯಗಳ ಚಂದ್ರೋದಯದ ಸಮಯವು ವಿಭಿನ್ನವಾಗಿ ಸ್ನೇಹಿತರ ಪ್ರದೇಶಗಳಲ್ಲಿ ತಕ್ಕಂತೆ ಗ್ರಹಣದ ಸಮಯಗಳು ಬದಲಾಗಬಹುದು. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಹುಣ್ಣಿಮೆಯ ರಾತ್ರಿ 10 ಗಂಟೆಗೆ ಈ ಉಪ್ಪಿನಿಂದ ಈ ಚಿಕ್ಕ ಕೆಲಸವನ್ನು ಮಾಡಿ ರಾತ್ರಿ 10 ಗಂಟೆಗೆ ಮಲಗುವ ಮುನ್ನ ಸ್ನೇಹಿತರೆ ಮನೆಯನ್ನು ಕ್ಲೀನ್ ಮಾಡಿ ಸ್ನೇಹಿತರೆ. ನೀವು ಒರೆಸುವಂತಹ ನೀರಿಗೆ ಅಂದರೆ ಮನೆ ಒರೆಸುವಂತಹ ನೀರಿಗೆ ಚಿಟಿಕೆ ಉಪ್ಪನ್ನು ಹಾಕಿ, ಕಲ್ಲುಪ್ಪನ್ನು ಹಾಕಿ ಮೂಲೆಗೆಲ್ಲ ಸಿಂಪಡಿಸಿ ಮನೆಯನ್ನು ಒರೆಸಿ. ದೇವರ ಕೋಣೆ ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನೇಹಿತರೆ ಒರೆಸಿ. ನಂತರ 1 ಹಿಡಿ ಉಪ್ಪು, ಬಿಳಿ ಸಾಸಿವೆ ಜೊತೆಗೆ ಒಣಮೆಣಸಿನಕಾಯಿ ಇದನ್ನು ತೆಗೆದುಕೊಂಡು ಸ್ನೇಹಿತರೆ ಮನೆ ಮಂದಿಗೆಲ್ಲ ನೀಯಾಳಿಸಿದ ನಂತರ ಮುಖ್ಯ ದ್ವಾರದ ಬಳಿ 9 ಬಾರಿ ನೀಯಾಳಿಸಿದ ಉಪ್ಪನ್ನು ಸ್ನೇಹಿತರೆ ಒಂದು ಕವರ್ನಲ್ಲಿ ಅಥವಾ ಒಂದು ಪೇಪರ್ನಲ್ಲಿ ಕಟ್ಕೊಂಡು ಎಕ್ಕದ ಗಿಡದ ಬಳಿ ಅಥವಾ ಬೇವಿನ ಮರದ ಕೆಳಗೆ ಸ್ನೇಹಿತರೆ ಹಾಕಬೇಕಾಗುತ್ತದೆ. ಈ ರೀತಿ ಹಾಕುವುದರಿಂದ ವರ್ಷದ ಮೊದಲ ಚಂದ್ರಗ್ರಹಣದ ಪ್ರಭಾವ ಬಿದ್ದಿರುವ ಕಾರಣ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ಸ್ನೆಲ್ಲ ಹೊರ ಹಾಕಲಾಗುತ್ತದೆ ಮತ್ತು ನಿಮ್ಮ ಮನೆ ಮೇಲಿರುವಂತಹ ಕೆಟ್ಟ ದೃಷ್ಟಿಯನ್ನು ಸ್ನೇಹಿತರೆ ಹೋಗಲಾಡಿಸಲಾಗುತ್ತದೆ. ಇನ್ನು ಮಕ್ಕಳು ಹಠ ಮಾಡ್ತಾ ಇದ್ದರೆ ಸ್ನೇಹಿತರೆ, ಮಲಗುವ ಸಮಯದಲ್ಲಿ ಹಠ ಮಾಡ್ತಾ ಇದ್ದರೆ, ಹಣಕಾಸಿನಲ್ಲಿ ಪ್ರಾಬ್ಲಮ್ ಆಗಿದ್ದರೆ, ಇನ್ನು ಗರ್ಭಿಣಿ ಮಹಿಳೆಯರಲ್ಲಿ ನೆಗೆಟಿವ್ಸ್ ಏನಾದರೂ ಇದ್ದರೆ ಸ್ನೇಹಿತರೆ, ಬಾಣಂತಿಯರಲ್ಲೂ ಕೂಡ ಏನು ಸ್ವಲ್ಪ ನೆಗೆಟಿವ್ಸ್ ಇದ್ದರೆ, ಇನ್ನು ಮನೆಯಲ್ಲೂ ಕೂಡ ಸ್ನೇಹಿತರೆ ಕೆಟ್ಟ ದೃಷ್ಟಿ ನೆಗೆಟಿವ್ಸ್ ಇದ್ದರೆ ಎಲ್ಲ ಹೊರ ಹಾಕಲಾಗುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ ಹಣಕಾಸಿನಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಿರ್ತೀರ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸುವುದಿಲ್ಲ. ಈ ಥರ ಇದ್ದರೆ ಮನೆಯಲ್ಲಿ ಪ್ರಾಬ್ಲಮ್ನ ಈ ಕೆಲಸವನ್ನು ಮಾಡಿ ಎಕ್ಕದ ಗಿಡದ ಬಳಿ ಅಥವಾ ಬೇವಿನ ಮರದ ಕೆಳಗೆ ಈ ಉಪ್ಪು ಮತ್ತು ಒಣಮೆಣಸಿನಕಾಯಿ, ಬಿಳಿ ಸಾಸಿವೆಯನ್ನು ಸ್ನೇಹಿತರೆ ಹಾಕಬೇಕಾಗುತ್ತದೆ. ತಪ್ಪದೆ ಈ ರೀತಿ ಪರಿಹಾರವನ್ನು ಮಾಡಿ. ಇಂದು ಸಾಕಷ್ಟು ಶಕ್ತಿಶಾಲಿಯಾದಂತಹ ಹುಣ್ಣಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಒಟ್ಟಿಗೆ ಇರುವ ಕಾರಣ ಸ್ನೇಹಿತರೆ ತಪ್ಪದೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ. ಈ ಕೆಲಸವನ್ನು ಮಾಡಬೇಕಾದ್ರೆ ಯಾರು ಕೂಡ ನೋಡಬಾರ್ದು. ಸೊ ಹಾಗಾಗಿ ನೋಡದ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.